ವಿಷ್ಣು ದೇವರು ಹಿಂದೂ ಧರ್ಮದಲ್ಲಿನ ತ್ರಿಮೂರ್ತಿಗಳಲ್ಲಿ ಒಬ್ಬ ದೇವತೆ. ಅವನು ಸೃಷ್ಟಿ, ಸಂರಕ್ಷಣೆ ಮತ್ತು ವಿಘಟನೆಯನ್ನು ಮಾಡಲು ಜವಾಬ್ದಾರಿಯಾಗಿದ್ದಾನೆ. ವಿಷ್ಣು ದೇವರು ಪ್ರಪಂಚವನ್ನು ಉಳಿಸುವುದಕ್ಕೆ ಹಲವು ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಅವನು ಹಲವು ಬಾರಿ ಭೂಮಿಯಲ್ಲಿ ಅವತಾರವೆತ್ತಿದ್ದಾನೆ ಮತ್ತು ಪ್ರತಿಯೊಂದು ಅವತಾರವೂ ಭಕ್ತರ ರಕ್ಷಣೆಗೆ ಆಗ್ರಹಿಸುತ್ತಿತ್ತು. ವಿಷ್ಣು ದೇವರ ಅತ್ಯಂತ ಪ್ರಸಿದ್ಧ ಅವತಾರಗಳು ನರಸಿಂಹ, ವರಾಹ, ಕೃಷ್ಣ ಹಾಗೂ ರಾಮನ ಅವತಾರ. ಅವರು ಭಕ್ತರ ಪ್ರೀತಿ ಹಾಗೂ ಧರ್ಮವನ್ನು ಉಳಿಸಲು ಪುನಃ ಪುನಃ ಭೂಮಿಗೆ ಇಳಿದಿದ್ದಾರೆ. ರಾಮ ಅವತಾರದಲ್ಲಿ ದಶರಥನ ಪುತ್ರನಾಗಿ ಜನಿಸಿದನು. ಅವನು ಧರ್ಮವನ್ನು ರಕ್ಷಿಸಿ ಪಾಪವನ್ನು ನಿವಾರಣೆ ಮಾಡುವಲ್ಲಿ ಮಾರ್ಗದರ್ಶಕನಾಗಿ ಪರಿಣಮಿಸಿದ್ದಾನೆ. ವಿಷ್ಣು ದೇವರು ಅವತಾರವನ್ನು ತರುವುದರ ಮೂಲಕ ಪ್ರಪಂಚದಲ್ಲಿ ಜೀವಿಗಳ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಶ್ರೀ ಕೃಷ್ಣ ಅವತಾರವು ವೇದಗಳು ಹಾಗೂ ಪುರಾಣಗಳಲ್ಲಿ ಬಹುಮಾನ್ಯವಾಗಿದೆ. ಕೃಷ್ಣನು ಗೀತೆಯಲ್ಲಿ ಹೇಳಿದಂತಹ ಪ್ರಾರ್ಥನೆ ಹಾಗೂ ಪ್ರೀತಿ ಮೂಲಕ ವಿಶ್ವದ ಮೋಕ್ಷವನ್ನು ಸಾಧಿಸಲು ಧರ್ಮಪಾಲನಾಗಿ ಕಾರ್ಯನಿರ್ವಹಿಸಿದ್ದಾನೆ. ವಿಷ್ಣು ದೇವರ ನೂರಾರು ಇತರ ಅಂಗಗಳು ಮತ್ತು ರೂಪಗಳು ಇವೆ, ಆದರೆ ಅವನು ಪ್ರತಿ ಸಾರಿ ಒಂದೇ ಉದ್ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ: ಪಾಪಗಳನ್ನು ನಿವಾರಣೆ ಮಾಡುವುದು ಹಾಗೂ ಧರ್ಮವನ್ನು ಸ್ಥಾಪಿಸುವುದು. ಅವನು ಸಕಲ ಭಕ್ತರನ್ನು ರಕ್ಷಿಸುವಲ್ಲಿ ಸದಾ ಸಿದ್ಧನಿರುತ್ತಾನೆ.